ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಲಬುರಗಿಯಲ್ಲಿ ಮೂವರು ಕಳ್ಳಿಯರ ಬಂಧನವಾಗಿದೆ. ಬಸ್ ಹತ್ತುವಂತಹ ಮಹಿಳೆಯರೇ ಈ ಕಳ್ಳಿಯರ ಟಾರ್ಗೆಟ್. ಬಸ್ ಹತ್ತುವಾಗ ಕಳ್ಳತನವನ್ನ ಮಾಡ್ತಾ ಇದ್ದಂತಹ ಖತರ್ನಾಕ್ ಕಳ್ಳಿಯರು ಇವರು. ಸೇಡಂ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳಿ ಕೈಚಳಕ ತೋರಿದ್ದಾರೆ ಖದೀಮರು. ಆರೋಪಿಗಳಿಂದ 8 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೂವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕಲಬುರಗಿಯಲ್ಲಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಶಹಬಾದ್ ಹಾಗೂ ಸೇಡಂನಲ್ಲಿ ಕಳ್ಳತನವನ್ನ ಮಾಡಿದ್ರು ಈ ಮಹಿಳೆಯರು. ಶಶಿಕಲಾ, ಮಾಧುರಿ, ಚೆಮ್ಮನ ಬಂಧಿತ ಕಳ್ಳಿಯರು. ನೀವು ಕೂಡ ಫೋಟೋದಲ್ಲಿ ಅವರನ್ನ ಗಮನಿಸ್ತಾ ಇರಬಹುದು. ಶಹಬಾದ್ನಲ್ಲಿ ಬಸ್ ಹತ್ತುವಾಗ ಇಬ್ಬರು ಮಹಿಳೆಯರ ಕತ್ತಲ್ಲಿ ಸರಗಳನ್ನ ಕಳ್ಳಿಯರು ಕದ್ದಿದ್ದಾರೆ. ವಿಜಯಲಕ್ಷ್ಮಿ ಹಾಗೆ ಗೌರಮ್ಮ ಎಂಬುವರ ಕೊರಳಿನಲ್ಲಿ 3.61 ಲಕ್ಷ ಮೌಲ್ಯದ ಸರಗಳ್ಳತನವನ್ನ ಮಾಡಿದ್ದಾರೆ. ಸೇಡಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನವನ್ನ ನಡೆಸಿದ್ರು ಇದಕ್ಕೂ ಮೊದಲು ಕಳ್ಳಿಯರು. ಇನ್ನು ನಂತರದಲ್ಲಿ ಬಸ್ ಹತ್ತುವಾಗ ಈಗ ಮಹಿಳೆಯರ ಕೊರಳಿನಲ್ಲಿ ಹಾಗೆ ಬ್ಯಾಗ್ನಲ್ಲಿ ಇದ್ದಂತಹ ಬಂಗಾರವನ್ನ ಕಳ್ಳತನವನ್ನ ಮಾಡಿದ್ದಾರೆ. ಸೇಡಂ ಪ್ರಕರಣದಲ್ಲಿ ಒಟ್ಟು 8 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೂವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸೇಡಂ ಮತ್ತು ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ಸ್ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂತಹ ಚೈನ್ ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಒಂದು 3 ಪ್ರಕರಣ ದಾಖಲಾಗಿರುತ್ತದೆ. ಒಂದು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 16th ಡಿಸೆಂಬರ್ಗೆ ಇಬ್ಬರು ಪ್ಯಾಸೆಂಜರ್ಸ್, ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ, ಇವರಿಬ್ಬರು ಶಾಬಾದ್ ನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತಬೇಕಾದ್ರೆ ಅವ್ರ ಕೊರಳಲ್ಲಿರುವಂತಹ ಬಂಗಾರದ ಲಾಕೆಟ್ ಮತ್ತು ಕೊರಳಲ್ಲಿನ ಜೀರಾಮಣಿ ಒಟ್ಟು 3,60,000 ವರ್ತ್ ಗೋಲ್ಡ್ ಕಳ್ಳತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ.